ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಒಂದು ಕಪ್ ಕಾಫಿ ಕುಡಿದು ನಮ್ಮ ಹೊಲದಲ್ಲಿ ರಾಗಿ ಚೆಲ್ಲಿಸ್ಬೇಕಾಗಿತ್ತು. ಹಾಗಾಗಿ ನಾನಿವತ್ತು ಹಸುಗಳನ್ನ ಹಿಡ್ಕೊಂಡು ಹೋಗ್ತಾ ಇದ್ದೆ. ಏನಪ್ಪ ಇದು, ಇವತ್ತು ಹಸು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡ್ಬೋದು. ಅಂದರೆ ಇವತ್ತು ಪ್ರವೀಣ್ ಅವರು ರಾಗಿನ ತೊಗೊಂಡು ಬರ್ತಾ ಇದ್ದಾರೆ ಬೈಕಲ್ಲಿ. ನಾನು ಇವಳು ನಂದಿನಿ ಮತ್ತು ಕುಳ್ಳಿನ ಅವ್ರು ಮೇಯ್ಬೇಕಲ್ಲ, ಹಾಗಾಗಿ ನಾನೇ ಹಿಡ್ಕೊಂಡು ಬರ್ತಾ ಇದ್ದೀನಿ. ಇಬ್ಬರು ಯಾಕೋ ಜಗಳ ಮಾಡೋದು ಕಲ್ತು ಇಬ್ಬರು ಹತ್ರ ಬಿಡೋಂಗೆ ಇಲ್ಲ, ಜಗಳ ಮಾಡೋಕ್ಕೆ ಹೋಗ್ತಾಳೆ ನಂದಿನಿ ಅಂತೂ. ಸೊ ಪ್ರವೀಣ್ ಅವರು ಕೂಡ ರಾಗಿ ತೊಗೊಂಡು ಹೊಲದ ಹತ್ರ ಬಂದರು. ಅಷ್ಟೊತ್ತೊಳಗೆ ಆ ಕಡೆ ಕಟ್ಟಾಕ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಅವರಿಬ್ರು ಸಪ್ರೇಟಾಗಿ ಕಟ್ಟಾಕ್ಬಿಟ್ಟು ಆನಂತರ ಇಲ್ಲಿ ರಾಗಿನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಬಂದಿಟ್ವಿ. ಇವತ್ತು ಬೆಳಗ್ಗೆನೇ ಒಂಥರ ಒಳ್ಳೆ ವೈಬ್ಸ್ ಅಂತಲೇ ಹೇಳ್ಬೋದು. ಎಲ್ಲರೂ ಆಲ್ಮೋಸ್ಟ್ ಹಾಕ್ಬಿಟ್ಟಿದ್ದಾರೆ ರಾಗಿನ, ಆದರೆ ಸ್ವಲ್ಪ ಪ್ರವೀಣ್ ಅವರು ಒಂದು ವಾರ ಲೇಟಾಗಿ ಹಾಕ್ಕೊಳ್ತಾ ಇದ್ದೀವಿ. ಫಸ್ಟು ಬಾರೆ ಮೇಲೆ ಹೋಗಿ ಹಾಕೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಇವತ್ತು ನನಗೇನು ಅಷ್ಟು ಕೆಲಸ ಇರಲಿಲ್ಲ, ಅವ್ರಿಗೇನೆ ಕೆಲಸ. ಜಸ್ಟ್ ನಾನು ಆ ಬಕೆಟ್ ಏನಿತ್ತಲ್ಲ ಬ್ರೇಷನು, ಅದನ್ನು ಹಿಡ್ಕೊಂಡು ಓಡಾಡಿದ್ದಷ್ಟೇ. ಅವರೆಲ್ಲೆಲ್ಲ ಅದೆಲ್ಲ ಖಾಲಿ ಆಗುತ್ತೆ ಅಲ್ಲಿಗೆ ಆ ಬ್ರೇಷನ್ನು ತೊಗೊಂಡು ಅವ್ರಿಗೆ ಅದರೊಳಗೆ ಹಾಕ್ಬಿಟ್ಟು ಕೂತ್ಕೊಳ್ಳೋದು, ಇದನ್ನೇ ಮಾಡ್ತಾಯಿದ್ದಿದ್ದು. ಸೊ ಅವರು ಎರ್ಚ್ಕೊಂಡು ಬರ್ತಾಯಿದ್ರು. ನಾವು ಯಾರಿಗೂ ಬೇರೆಯವ್ರಿಗೇನು ಹೇಳಲ್ಲ, ನಾವೇ ಎರ್ಚ್ಕೊತೀವಿ. ಪ್ರವೀಣ್ ಅವ್ರಿಗೆ ಆ ಕೆಲಸ ಎಲ್ಲ ಅಭ್ಯಾಸ ಇದೆ, ಹಾಗಾಗಿ ಅವರೇ ಅದನ್ನು ಮಾಡ್ತಾರೆ. ನಾವೇನು ಬೇರೆಯವ್ರಿಗೇನು ಹೇಳೋಕ್ಕೆ ಹೋಗಿಲ್ಲ. ಅವರೇ ಎರ್ಚ್ಕೊಂಡು ಬರ್ತಾಯಿದ್ರು, ನಾನು ಹಾಗೆ ರೇಗಿಸ್ಕೊಂಡು ಬರ್ತಾಯಿದ್ದೆ. ಸಮ ಪ್ರಮಾಣ ಹಾಕಮಕ್ಕ, ಜಾಸ್ತಿ ರಾಗಿ. ಆ ಕಡೆ ಬಾರೆ ಮೇಲೆಲ್ಲ ಹಾಕ್ಬಿಟ್ಟು ತಿರ್ಗಾ ಕೆಳಗೆ ಬಂದು ಇಲ್ಲೂ ಕೂಡ ಅರ್ಧ ಚೆಲ್ಲಿಸ್ತಾ ಇದ್ವಿ. ಹಾಗೆ ನನ್ನ ಕೆಲಸ ಏನಪ್ಪ ಅಂದರೆ ರಾಗಿ ತುಂಬಿರ್ತಾರಲ್ಲ, ಅದನ್ನು ತೊಗೊಂಡೋಗಿ ಅವ್ರು ಎಲ್ಲಿರ್ತಾರೋ ಅದು ಖಾಲಿ ಆಗ್ತಾರೋ ಅಲ್ಲಿಗೆ ಕೊಡೋದು. ಇದೇ ಥರ ಕೆಲಸ ನನ್ನ ಕೈಲಿ ಮಾಡಿಸ್ತಾಯಿದ್ರು. ಅದು ಖಾಲಿ ಆಗಿದ ತಕ್ಷಣ ಇನ್ನೊಂದು ಸತಿ ಅಳತೆ ಹೇಳಿದ್ರು ಮಿಕ್ಸ್ ಮಾಡೋಕ್ಕೆ, ಮಿಕ್ಸ್ ಮಾಡ್ತಾಯಿದ್ದೆ. ಹಾಗೆ ನನಗೆ ತುಂಬ ಜನ ಕೇಳಿದೊಂದು ಪ್ರಶ್ನೆ ಅಂದರೆ, ಇವಾಗ ಹೊಸೊಬ್ಬರು ಸಬ್ಸ್ಕ್ರೈಬರ್ಸ್ ಕೂಡ ಎಲ್ಲ ಆಗಿದ್ದಾರಲ್ಲ, ಸೊ ಅವರು ಕೂಡ ನನಗೆ ಕೇಳ್ತಾಯಿದ್ರು, ಯಾಕೆ ನಿಮ್ಮ ಹಸ್ಬೆಂಡ್ನ ಜಾಸ್ತಿ ವಿಡಿಯೋದಲ್ಲಿ ತೋರಿಸಲ್ಲ, ಅವ್ರಿಗೆ ಇಷ್ಟ ಇಲ್ವಾ, ಯಾವಾಗಲೂ ಕೋಪಿಸ್ಕೊಂಡಿರೋ ಥರನೇ ಇರ್ತಾರೆ, ನೀವು ವಿಡಿಯೋ ಮಾಡಿದ್ರೆ ಅವ್ರು ಕೋಪಿಸ್ಕೊತಾರ ಅಂತೆಲ್ಲ ಕೇಳ್ತಾಯಿದ್ರಿ. 100% ಅದ್ರಿಗೆ ಯಾವ ಥರನೂ ಇಲ್ಲ. ಇವಾಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ನೋಡ್ಬೋದು, ಎಲ್ಲಾದರೂ ಆ ಥರ ಕಾಣಿಸ್ತಾ ಇದೆಯಾ? ಇಲ್ಲ, ಅವ್ರಿಗೆ ಆ ಥರ ಏನಿಲ್ಲ. ಅವರ ಒಂದು ದಿನನಿತ್ಯದ ರೂಟೀನ್ ಏನಿರುತ್ತೆ ಸ್ವಲ್ಪ ಬ್ಯುಸಿಯಾಗೇ ಇರುತ್ತೆ. ಅವ್ರು ಬೆಳಗಿನ ಜಾವ 5 ಗಂಟೆಗೆ ಎದ್ದೇಳ್ತಾರೆ, ಹಸು ಕೆಲಸ ಎಲ್ಲ ಮಾಡ್ತಾರೆ, ತಿರ್ಗಾ ಈ ಥರ ವ್ಯವಸಾಯದ್ದೇನಿದ್ರೆ ವ್ಯವಸಾಯ ಮಾಡಬೇಕು, ತಿರ್ಗಾ ನಮ್ಮದು ಚಿಕನ್ ಶಾಪ್ ಇದೆ ಅದನ್ನು ಓಪನ್ ಮಾಡಬೇಕು, ತಿರ್ಗಾ ಸಂಜೆ ಹೊಲದ ಹತ್ರ ಎಲ್ಲ ಹೋಗಿ ಒಂದ್ಸತಿ ನೋಡ್ಕೊಂಬರ್ಬೇಕು, ಹಸುಗಳ್ನೆಲ್ಲ ಮೇಯಿಸಿರ್ತಾರಲ್ಲ ಕಟ್ಟಾಕಿ ಕರ್ಕೊಂಬರ್ಬೇಕು, ತಿರ್ಗಾ ಹಾಲು ಕರಿಬೇಕು, ಈ ಥರದ್ದು ಅವರೇ ಒಂದು ಡೈಲಿ ರುಟೀನಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ. ಅದರಲ್ಲಿ ಅವಾಗ ನನಗೆ ಯಾವಾಗೆಲ್ಲ ವೀಡಿಯೋಗಳನ್ನ ನಾನು ಮಾಡ್ತಾಯಿರ್ತೀನಿ, ಆದಷ್ಟು ಅವನ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಆದರೆ ಏನಂದರೆ ನಾವಿವಾಗ ಕ್ಯಾಮ್ರಾ ಮುಂದೆ ಮಾತಾಡ್ತೀವಲ್ಲ, ಆ ಥರ ಮಾತಾಡೋದಕ್ಕೆ ಅವ್ರಿಗೆ ಅಷ್ಟೊಂದು ಒಂಥರ ಮುಜುಗರ ಪಡ್ತಾರೆ ಅಷ್ಟೇ. ಅದು ಬಿಟ್ಟರೆ ವೀಡಿಯೋನೇ ಮಾಡಬಾರ್ದು, ನಾನು ವೀಡಿಯೋ ಮಾಡಿದ್ರೆ ಕೋಪ ಮಾಡ್ಕೊತಾರೆ, ಈ ಥರದ್ದೆಲ್ಲ ಏನಿಲ್ಲ. ಫೇಸ್ ಮಾಡೋಕ್ಕೆ ಸ್ವಲ್ಪ ಒಂಥರ ಹಿಂಜರಿತಾರೆ ಅಷ್ಟೇ, ನನ್ನ ಥರ ವೀಡಿಯೋದಲ್ಲಿ ಮಾತಾಡೋದಕ್ಕೆ. ಅದು ಬಿಟ್ಟರೆ ನಾನು ವೀಡಿಯೋದಲ್ಲಿ ಅವ್ರನ್ನ ಎಷ್ಟೊಂದು ಸತಿ ತೋರಿಸಿದ್ದೀನಿ, ಅದಕ್ಕೆಲ್ಲ ಅವ್ರು ಕೋಪ ಮಾಡ್ಕೊಳ್ಳೋದು, ಬೈಯೋದು ಆ ಥರ ಯಾವತ್ತೂ ಮಾಡಿಲ್ಲ. ನಾನು ಕೂಡ ಯಾವತ್ತೂ ಫೋರ್ಸ್ ಮಾಡಿಲ್ಲ, ಯಾಕಂದರೆ ಅವ್ರ ಕೆಲಸದಲ್ಲಿ ಅವರೇನೋ ಒಂದು ಗುರಿ ಇಟ್ಕೊಂಡಿರ್ತಾರೆ, ಅದನ್ನು ಅವ್ರು ಅಚೀವ್ ಮಾಡಬೇಕು ಅಂದರೆ ಅವ್ರು ತುಂಬ ಕಷ್ಟಪಡ್ತಾ ಇರ್ತಾರೆ. ಇವಾಗೂ ನೋಡ್ಬೋದು, ಒಂದು ನಿಮಿಷ ಸುಮ್ಮನೆ ಇರಲ್ಲ, ಏನಾದರೂ ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರ ಪ್ರೊಫೆಷ್ನಲ್ ಅದು. ಒಂದು ವ್ಯವಸಾಯ ಅನ್ನೋದು ಅವ್ರಿಗೆ ಅದು ಎಷ್ಟು ಇದಾಗ್ಬಿಟ್ಟಿದೆ ಅಂತ ಅಂದರೆ ಬಿಡಲ್ಲ, ಅದನ್ನು ನಾವೇನೇ ಮಾಡಿದ್ರೂ ಬಿಡಲ್ಲ. ಬಿಡಬೇಕು ಅಂತಲೂ ನಾನು ಯಾವತ್ತೂ ಹೇಳಿಲ್ಲ. ಆದರೆ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಮಾಡೋ ಕೆಲಸನೆಲ್ಲ ಬಿಟ್ಬಿಟ್ಟು ನೀನು ಬಂದು ವೀಡಿಯೋ ಮಾಡ್ಕೊಂಡು ನಿಂತ್ಕೊ ಅಂತ ಹೇಳೋದಕ್ಕಾಗಲ್ಲ. ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ. ನನಗೇನಂತಂದರೆ ಅವ್ರು ಎಷ್ಟು ಕಷ್ಟಪಡ್ತಾರೆ, ಇವಾಗ ಬೆಳಗಿನ ಜಾವ ಎದ್ದಿನ ಸಾಯಂಕಾಲ ಗಂಟ ಎಷ್ಟು ಕೆಲಸಗಳು ಮಾಡ್ತಾರೆ, ಮಲ್ಟಿ ಟಾಸ್ಕ್ ಥರ ಕೆಲಸಗಳನ್ನ ಮಾಡ್ತಾರೆ. ಅದೇ ಥರ ನಾನೂ
ಎಷ್ಟಾಗುತ್ತೋ ಅಷ್ಟು ನಾನು ಎಷ್ಟು ಕಲಿಬೇಕು, ಎಷ್ಟು ಪ್ರಯತ್ನಪಟ್ಟು ಅರ್ನಿಂಗ್ಸ್ನ ಮಾಡಬೇಕು, ಎಷ್ಟೊಂದೆಲ್ಲ ಕಷ್ಟಪಡ್ತಿರೋದು ಅದಕ್ಕೇನೆ, ಏನೇನೆಲ್ಲ ಕಲಿಬೇಕು, ಏನೇನೆಲ್ಲ ಮಾಡಬೇಕು, ಇವ್ರನ್ನ ನೋಡಿಯೇ ನಾನು ಅಷ್ಟೊಂದೆಲ್ಲ ಇನ್ಸ್ಪೈರ್ ಆಗಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಎಲ್ಲನೂ ಕಲಿತು ಎಲ್ಲನೂ ಮಾಡಬೇಕು. ಆವಾಗ ಅವ್ರು ಎಷ್ಟು ಎಫರ್ಟ್ ಹಾಕ್ತಾಯಿದ್ದಾರಲ್ವ, ಆ ಎಫರ್ಟ್ಗೆ ನಂದು ಕೂಡ ಸ್ವಲ್ಪ ಕೈ ಸೇರಿದ್ರೆ ನಾವು ಸ್ವಲ್ಪ ಚೆನ್ನಾಗಿ ಆಗ್ಬೋದು, ನಾವಿನ್ನೂ ಚೆನ್ನಾಗಿ ಆಗ್ತೀವಿ. ಇಬ್ಬರೂ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಸಹಾಯ ಮಾಡಿಕೊಂಡು ಚೆನ್ನಾಗಿ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ಇಬ್ಬರೂ ನಾವು ಅವರವರ ಏನಂತೀರ ಪ್ರೊಫೆಷ್ನಲಲ್ಲಿ ನಾವು ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು. ಇವಾಗ ನಾನೇನೇ ಕಲಿತಾ ಇದ್ರೂ ಅದು ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ, ಅಲ್ಲೆಲ್ಲ ಸೇಫ್ ಇದೆಯಾ, ಚೆನ್ನಾಗಿ ಹೇಳ್ಕೊಡ್ತಾರಾ, ನಿನಗೆ ಅರ್ಥ ಎಲ್ಲ ಆಗುತ್ತೆ, ಈ ಥರ ಅವ್ರು ನಂಗೆ ಸಪೋರ್ಟ್ ಮಾಡ್ತಾರೆ. ಇವಾಗ ವ್ಯವಸಾಯನೇ ಆಗಿರ್ಬೋದು, ಅವರೇ ನನ್ನ ಕೈಲಿ ಜಾಸ್ತಿ ಕೆಲಸ ಮಾಡಿಸಲ್ಲ, ಆದರೆ ಫ್ಯಾಮಿಲಿ ಮೆಂಬರ್ ಇದ್ದರೆ ಏನೋ ಒಂಥರ ಸಪೋರ್ಟ್ ಏನೋ ಸಿಗ್ತಾ ಇದೆ ಅನ್ನೋ ಥರ ಅನಿಸುತ್ತೆ. ಮನೆಗೆ ಬಂದೆ, ಆಲ್ಮೋಸ್ಟ್ ನೆನ್ನೆನೇ ಕೆಲಸ ಎಲ್ಲ ಮುಗ್ದಿತ್ತಲ್ಲ. ಇವತ್ತು ಸ್ವಲ್ಪ ಅಡುಗೆ ಮಾಡಬೇಕು, ನಾಷ್ಟ ಮಾಡಬೇಕು. ಹಾಗಾಗಿ ರೈಸ್ ಇಟ್ಟಿದ್ದೀನಿ, ಇನ್ನೇನು ವಿಷಲ್ ಕೂಗುತ್ತೆ. ಚಿತ್ರಾನ್ನ ಮಾಡೋಣ ಅಂತ ಸಿಂಪಲಾಗಿ. ಅವರು ಜಾಸ್ತಿ ಏನು ಬೇಡ, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಹಾಗಾಗಿ ನೀನು ಬಾಕ್ಸ್ಗೆ ಟಿಫನ್ಗೆ ಆಗೋ ಥರ ಮಾಡು, ಬೇಕಾದ್ರೆ ಬಂದು ಏನಾದರೂ ಮಾಡಿವಂತೆ ಅಂತ ಅಂದರು. ಹಾಗಾಗಿ ಇನ್ನು ಕ್ಲಾಸ್ಗೆ ಹೋಗೋಕೆ ಕೂಡ ಲೇಟ್ ಆಗಿಬಿಡುತ್ತೆ, ಇನ್ನು ಫ್ರೆಶ್ ಅಪ್ ಎಲ್ಲ ಆಗಿ. ಅದಕ್ಕೆ ಚಿತ್ರಾನ್ನ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಹೋಗ್ತೀನಿ. ಹಾಗೆ ನೀವು ಕೇಳಿದಂಥ ಒಂದು ಪ್ರಶ್ನೆಗೂ ಕೂಡ ಉತ್ತರ ಸಿಕ್ತು ಅಂತ ಅಂದ್ಕೊತೀನಿ. ಇಷ್ಟು ದಿವಸದಿಂದ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ, ಹಾಗಾಗಿ ಆದರೂ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾಯಿದ್ರಲ್ಲ, ಹಾಗಾಗಿ ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಹೇಳಿದೆ ಅಷ್ಟೇ. ಬನ್ನಿ, ಹಾಗೆ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೇಗ ಬೇಗ ಟಿಫನ್ ಮಾಡ್ಕೊತೀನಿ. ಅದಕ್ಕೋಸ್ಕರನೇ ಅವ್ರು ಏನೇ ಕೆಲಸ ಮಾಡಿದ್ರು, ಕೆಲವು ಸತಿ ವ್ಯವಸಾಯದ ಕೆಲಸ ಆಗಿರ್ಬೋದು, ನನ್ನನ್ನು ಕರ್ಕೊಂಡು ಹೋಗ್ತಾರೆ. ನಾನು ಹೋಗ್ತೀನಿ, ನಾನೇನು ಇರಲ್ಲ ಅಂತ ಏನು ಹೇಳಲ್ಲ, ಹೋಗ್ತೀನಿ. ನನ್ನ ಕೈಲಿ ಏನಾಗುತ್ತೋ ಅದನ್ನು ಮಾಡ್ತೀನಿ. ಅದು ಬಿಟ್ಟರೆ ಅವರು ಜಾಸ್ತಿ ನನ್ನ ಕೈಲಿ ಏನು ಕೆಲಸ ಏನು ಮಾಡಿಸಲ್ಲ, ಯಾಕಂದ್ರೆ ಅವ್ರಿಗೂ ಗೊತ್ತಲ್ಲ ಎಲ್ಲ ಓಡಾಡ್ತಾಳೆ, ಮನೇಲೂ ಮಾಡ್ತಾಳೆ ಅಂತ. ಹಾಗಾಗಿ ಏನೋ ಅವ್ರಿಗೊಂಥರ ಅಲ್ಲಿದ್ದರೆ ಅವರು ಕೂಡ ಆರಾಮಾಗಿ ಕೆಲಸ ಮಾಡಿಕೊಂಡು ಬರ್ತಾರೆ. ಹಾಗಾಗಿ ಅಷ್ಟೇ. ಸೊ ನನಗೆ ತುಂಬಾ ಪ್ರೌಡ್ ಇದೆ ಅವ್ರು ಮಾಡೋ ಕೆಲಸಕ್ಕಾಗಿರ್ಬೋದು, ಅವರು ದುಡಿಮೆ ಏನು ಮಾಡ್ತಿದ್ದಾರೆ, ನಮಗೆ ನಮ್ಮ ಫ್ಯಾಮಿಲಿಗೆ ಅದು ಸರಿ ಹೋಗುತ್ತೆ, ತುಂಬ ಹ್ಯಾಪಿಯಾಗಿದ್ದೀವಿ ಅಂತಲೇ ಹೇಳ್ಬೋದು. ಆದರೆ ಇನ್ನೂ ನನಗೇನಂದರೆ ನಮ್ಮನ್ನು ಎಷ್ಟೊಂದು ಜನ ಆಡ್ಕೊಂಡಿರೋರು ಇದ್ದಾರೆ, ದುಡಿಯೋರು ಇದ್ದಾರೆ. ಅವ್ರ ಮುಂದೆ ನಾವು ಚೆನ್ನಾಗಾಗಬೇಕು ಅಂದರೆ ನಾನು ಅವ್ರ ಕೈ ಸೇರಿಸಿದ್ರೆ ನಾವು ಚೆನ್ನಾಗಾಗ್ಬೋದು ಇನ್ನೂ ಅನ್ನೋದು ನನಗೆ ಅನಿಸಿಕೆ. ಹಾಗಾಗಿ ಇಬ್ಬರೂ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ. ಅವರು ಅವರ ಒಂದು ದಾರಿಲಿ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ, ನಾನು ನನ್ನ ದಾರಿಯಲ್ಲಿ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ. ಹಾಗಂತ ಇಬ್ಬರು ಸಪೋರ್ಟ್ ಮಾಡೋದು ಬಿಟ್ಟಿಲ್ಲ, ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಅವ್ರು ನಂಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಇಂಗ್ಲೀಷ್ ಕ್ಲಾಸಸ್ ಕೂಡ ತುಂಬ ದಿವಸದಿಂದ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ನನಗೆ ತುಂಬ ಜನನೇ DM ಮಾಡಿದಿರಿ, ಹಾಗೆ ಮೆಸೇಜ್ಗಳನ್ನ ಮಾಡಿದಿರಿ, ಕಮೆಂಟ್ಸ್ ಮಾಡಿದಿರಿ. ನೀವು ಯಾಕೆ ಇಂಗ್ಲೀಷ್ ಕ್ಲಾಸಸ್ನ ತೊಗೊಂಡ್ರಿ, ನಿಮ್ಗೆ ಯಾಕೆ ಇದ್ರ ಮೇಲೆ ಇಂಟ್ರೆಸ್ಟ್ ಬಂತು, ಅದನ್ನು ನಮ್ಮ ಜೊತೆನೂ ಶೇರ್ ಮಾಡಿ, ನಮಗೂ ಏನಾದರೂ ಒಂದು ಮೋಟಿವೇಟ್ ಆಗ್ಬೋದು ಅಂತ ಕೇಳಿದಿರಿ. ಹಾಗಾಗಿ ಇದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾಕೆ ಇಂಗ್ಲೀಷ್ ಕ್ಲಾಸ್ ತೊಗೊಂಡೆ ಅಪ್ಪ ಅಂತ ಅಂದರೆ, ನಾನು ನಿಮಗೆ ಗೊತ್ತಿರೋ ಹಾಗೆ 1 ವರ್ಷದ ಹಿಂದೆ ನಾನು ಟ್ಯೂಷನ್ ಮಾಡ್ತಾಯಿದ್ದೆ, ಅದು ಗೊತ್ತಿರುತ್ತೆ. ಹಾಗಾಗಿ ಮಕ್ಕಳಿಗೆ ಅಂತ ಹೇಳ್ಕೊಡೋದಕ್ಕೋಸ್ಕರ ಸ್ವಲ್ಪ ಇಂಗ್ಲೀಷನ್ನು ನಾನು ಕೂಡ ಚೆನ್ನಾಗಿ ಕಲ್ತ್ಕೊಂಡ್ರೆ ಮಕ್ಕಳು ಕೂಡ ಚೆನ್ನಾಗಿ ಹೇಳ್ಕೊಡ್ಬೋದಲ್ಲ ಅನ್ನೋದೊಂದು ನಂಗೆ ತಲೆಯಲ್ಲಿತ್ತು. ಆ ಟೈಮ್ಗೆ ಇವರು ಚಂದು ಅವರು ನನಗೆ ಯೂಟ್ಯೂಬಲ್ಲಿ ನಾನು ನೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸೊ ಅವ್ರ ಹತ್ರ ನಾನು ಈ ಥರ ಕ್ಲಾಸಸ್ಗೆ ಜಾಯಿನ್ ಆಗಿ ದಿನ ಹೋಗ್ತಾ ನಾನು ಮಕ್ಳುಗಳಿಗೂ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರ ಕ್ಲಾಸ್ಗೆ ನಾನು ಜಾಯಿನ್ ಆದಾಗ. ಆ ನಂತರ ಇವಾಗ ಟ್ಯೂಷನ್ ಬಿಟ್ಟೆ, ನೀವು ಬಿಡ್ಬೋದಾಗಿತ್ತಲ್ಲ ಅಂತ ಕೇಳ್ಬೋದಾಗಿತ್ತು, ಆದರೆ ನಂಗೆ ತಿರ್ಗಾ ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ತು. ಇವಾಗ ನಾವು ಕಾಮನ್ನಾಗಿ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಎಕ್ಸಾಂಪಲಾಗಿ ನಾನು ಹೇಳ್ತಾ ಇದ್ದೀನಿ. ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ನನಗೆ ಕೆಲವೊಂದಿಷ್ಟು ಮೇಲ್ಸ್ಗಳು ಬರುತ್ತೆ, ಅದನ್ನು ನಾನು ಕ್ಲಾರಿಟಿಯಾಗಿ ಅರ್ಥ ಆಗೋ ಥರ ನನಗೆ ಓದಬೇಕು. ಆದರೆ ಅದು ಕನ್ನಡದಲ್ಲಿ ಬರೋಲ್ಲ, ಇಂಗ್ಲೀಷಲ್ಲಿ ಬರುತ್ತೆ. ಹಾಗಾಗಿ ಇದು ನಂಗೆ ತುಂಬಾ ಹೆಲ್ಪ್ ಆಯಿತು. ಹಾಗೆ ಇವಾಗ ನನಗೆ ಪ್ರಮೋಷನ್ಸ್ಗಳು ಮೇಲ್ ಬರುತ್ತೆ, ಅದನ್ನು ನನಗೆ ಅವರು ಫೋನ್ ಮಾಡ್ತಾರೆ, ನಂಬರ್ ಕೊಟ್ಟಾಗ ಅವ್ರು ನನ್ನ ಹತ್ರ ಪೂರ್ತಿ ಕಂಪ್ಲೀಟಾಗಿ ಕನ್ನಡದಲ್ಲಿ ಮಾತಾಡೋಲ್ಲ, ಫುಲ್ ಕಂಪ್ಲೀಟಾಗಿ ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಒಂದೊಂದು ಅರ್ಥ ಆಗುತ್ತೆ, ಒಂದೊಂದು ಸಡನ್ನಾಗಿ ಅರ್ಥ ಆಗೋಲ್ಲ. ಆವಾಗ ನಂಗೆ ತುಂಬಾ ಬೇಜಾರಾಗ್ತಾಯಿತ್ತು. ಆ ಕಾರಣಕ್ಕೋಸ್ಕರ ನಾನು ಇಂಗ್ಲೀಷ್ ಕ್ಲಾಸಸ್ಸು ಕಂಟಿನ್ಯೂ ಮಾಡಿಕೊಂಡೆ. ಆ್ಯಂಡ್ ಇವಾಗ ನಾನು ಕ್ಲಾರಿಟಿಯಾಗಿ ಅವ್ರ ಜೊತೆ ಇಂಗ್ಲೀಷಲ್ಲಿ ನಾನು ಕೂಡ ಮಾತಾಡ್ತೀನಿ. ನಂಗೆ ತುಂಬಾ ಭಯ ಇಲ್ದಂಗೆ ಚೆನ್ನಾಗಿ ಅವ್ರ ಜೊತೆ ಮಾತಾಡ್ತೀನಿ. ಹಾಗಾಗಿ ಅವ್ರಿಗೂ ಕೂಡ ಇವಾಗ ನಮಗೆ ಯಾರಾದರೂ ಒಬ್ಬರು ಏನೋ ಒಂದು ಕೊಡ್ತಾ ಇದ್ದಾರೆ, ಪ್ರಮೋಷನ್ ಆಗಿರ್ಬೋದು, ಇನ್ನೊಂದೇನೋ ಕೆಲಸ ಕೊಡ್ತಾ ಇದ್ದಾರೆ ಅಂದರೆ ನಾವು ಹೇಗೆ ಮಾತಾಡ್ತೀವಿ, ನಾವು ಯಾವ ಥರ ಬಿಹೇವ್ ಮಾಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ಕಾರಣಕ್ಕೂ ಕೂಡ ನಾನು ಹಾಗೆ ಇಂಗ್ಲೀಷ್ ಕ್ಲಾಸಸ್ಗೂ ಕೂಡ
ನಾನು ಎಲ್ಲೂ ಬ್ರೇಕ್ ಮಾಡಿಕೊಳ್ದೆ ಕಂಟಿನ್ಯೂ ಮಾಡಿಕೊಂಡೆ. ಅದು ನಂಗೆ ತುಂಬಾ ಹೆಲ್ಪ್ ಆಯಿತು. ಇವಾಗ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಏನಾದರೂ ಸಡನ್ನಾಗಿ ನೆನಪಾಗುತ್ತೆ, ಇವಾಗ ಮಾತಾಡಬೇಕಾದ್ರೆ ನೆನಪಾಗುತ್ತೆ, ಇವಾಗ ಇನ್ನೊಬ್ಬರ ಜೊತೆ ನಾವು ಕಾನ್ವರ್ಸೇಷನ್ ಮಾಡಬೇಕಾದ್ರೆ ನೆನಪಾಗುತ್ತೆ ಅಂದರೆ ಇದು ಒಂದು ಕಾರಣದಿಂದನೇ. ಯಾಕಂದರೆ ಅವರು ಎಲ್ಲರೂ ನಮಗೆ ತಕ್ಕನಾಗೆ ಭಾಷೆನಲ್ಲೇ ಮಾತಾಡಲ್ಲ. ಕೆಲವ್ರಿಗೆ ಇಂಗ್ಲೀಷಲ್ಲೇ ಪರ್ಟಿಕ್ಯುಲರಾಗಿ ಮಾತಾಡಬೇಕಾಗುತ್ತೆ. ಯಾಕಂದರೆ ಪ್ರಮೋಷನ್ಸ್ ಅಂದರೆ ಗೊತ್ತೇ ಇರುತ್ತಲ್ವ, ಯಾರು ನಮ್ಮ ಲ್ಯಾಂಗ್ವೇಜಲ್ಲಿ ಮಾತಾಡಲ್ಲ ಅರ್ಥ ಆಗೋ ಥರ. ಹಾಗಾಗಿ ಆ ಒಂದು ಕಾರಣಕ್ಕೆ ನಾನು ಇಂಗ್ಲೀಷ್ ಕ್ಲಾಸಸ್ನ ತೊಗೊಂಡೆ. ಹಾಗೆ ನಂಗೆ ತುಂಬ ಜನ ಕೇಳಿದ್ದೇನೆಂದರೆ ಇದು 100% ಸೇಫಾ, ನಿಜವಾಗ್ಲೂ ಸೇಫಾ, ನಿಜವಾಗ್ಲೂ ಕೆಲಸ ಕೊಡ್ತಾರೆ ನಾವು ಜಾಯಿನ್ ಆದರೆ ಅಂತೆಲ್ಲ ಕೇಳ್ತಾಯಿದ್ರಿ. ನಿಜವಾಗ್ಲೂ ಇದು 100% ಸೇಫ್ ಆಗಿರುತ್ತೆ. ನಾನಿವಾಗ ಕೆಲವೊಂದಿಷ್ಟು ಕಮೆಂಟ್ಸ್ಗಳನ್ನ ಯಾರು ಇಂಗ್ಲೀಷ್ ಕ್ಲಾಸಸ್ಗೆಲ್ಲ ಜಾಯಿನ್ ಆಗಿ ಅವರ ಒಂದು ಎಕ್ಸ್ಪೀರಿಯೆನ್ಸ್ನೆಲ್ಲ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ರು. ಅದನ್ನೆಲ್ಲ ನಾನು ಇವಾಗ ಸ್ಕ್ರೀನ್ ಮೇಲೆ ಹಾಕ್ತೀನಿ. ನೀವು ಅದನ್ನು ಕೂಡ ಓದಿ ತಿಳ್ಕೊಂಡು ಆ ನಂತರನೇ ಅವ್ರಿಗೆ ಫೋನ್ ಮಾಡಿ ನೀಟಾಗಿ ಫಸ್ಟ್ ಡೀಟೇಲ್ಸ್ನ ಕೇಳ್ಕೊಳ್ಳಿ. ನಿಮಗೆ ನಂಬಿಕೆ ಬರೋ ಗಂಟ ನೀವು ಅವ್ರನ್ನ ಫೋನ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ನ ಕೇಳಿ, ಏನು ಥರ, ಯಾವ ಥರ, ಹೇಗೆಲ್ಲ ಇರುತ್ತೆ, ಕ್ಲಾಸಸ್ ಯಾವ ಥರ ಎಲ್ಲ ನಡೆಯುತ್ತೆ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ, ನಿಮ್ಮ ಟೈಮಿಂಗ್ಸ್ ಯಾವ್ದು ಅಡ್ಜಸ್ಟ್ ಆಗುತ್ತೆ, ಈ ಥರ ಕಂಪ್ಲೀಟಾಗಿ ಅವ್ರನ್ನ ಕೇಳಿ ಮಾತಾಡಿ ನಿಮ್ಗೆ ಓಕೆ, ನಿಮ್ಗೊಂಚೂರು ನಂಬಿಕೆ ಬರ್ತಾ ಇದೆ ಅಂದರೆ ಒಂದು ಚೂರು ಅಮೌಂಟ್, ಇವಾಗ 800 ಹೇಳಿದ್ದಾರೆ ಅಂದರೆ ಒಂದು 500 ಪೇ ಮಾಡಿಬಿಟ್ಟು ಆಮೇಲೆ ನೀವು ಜಾಯಿನ್ ಆಗಿ ಕಲೀರಿ. ಇವಾಗ ನಾನು ಕಮೆಂಟ್ಸ್ಗಳನ್ನೆಲ್ಲ ಹಾಕ್ತೀನಿ, ನೀವು ನೋಡ್ಬೋದು. ಹಾಗೆ ನಿನ್ನೆ ವಿಡಿಯೋದಲ್ಲೂ ಕೂಡ ನಾನು ಒಂದಿಬ್ಬರು ಈ ಥರ ನನಗೆ ಈ ಥರ ಇಂಗ್ಲೀಷ್ ಕ್ಲಾಸಸ್ ಬಗ್ಗೆ ಅವರ ಒಂದು ಒಪಿನಿಯನ್ ಹೇಳಿರೋದನ್ನು ಕೂಡ ನಾನು ಹಾಕಿದ್ದೀನಿ, ಅದನ್ನು ನೋಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ನನಗೆ ಒಂದು 4-5 ಜನ ತುಂಬ ಜನನೇ ಕಮೆಂಟ್ಸ್ ಮಾಡಿದರು. ನನಗೆ ಎಷ್ಟು ಸಿಕ್ಕಿದೆಯೋ ಅಷ್ಟನ್ನು ನಾನು ಇದರಲ್ಲಿ ಹಾಕಿದ್ದೀನಿ. ನೀವು ಅದನ್ನೆಲ್ಲ ಓದ್ಬೋದು ಪಾಸ್ ಮಾಡಿ. ಎಷ್ಟು ಚೆನ್ನಾಗಿ ಅವರ ಒಂದು ಎಕ್ಸ್ಪೀರಿಯೆನ್ಸ್ನ ಅವರು ಶೇರ್ ಮಾಡಿದ್ದಾರೆ. 100% ನೀವು ಇದನ್ನು ನಂಬಿ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಇಂಗ್ಲೀಷ್ ಕ್ಲಾಸಸ್ಗೆ ಜಾಯಿನ್ ಆಗಿ. ಹಾಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಕೂಡ ನೀವು ತೊಗೊಳ್ಬೋದು. ಹಾಗೆ ನಿಮಗೇನಾದರೂ ಯೂಟ್ಯೂಬ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ, ನಿಮ್ಗೆ ಅದರಲ್ಲಿ ಏನೋ ಡೌಟ್ಸ್ ಇದ್ದರೆ ಅದನ್ನು ಕೂಡ ಅವರು ಹೇಳ್ಕೊಡ್ತಾರೆ. ಸೊ ಯಾಕೆಂದರೆ ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೂ ಕೂಡ ತುಂಬಾ ಇಂಗ್ಲೀಷ್ ಸಂಬಂಧಪಟ್ಟಿದ್ದೆಲ್ಲ ಹಾಕಿದ್ದಾರೆ. ನೀವು ಬೇಕಾದ್ರೆ ಒಂದ್ಸತಿ ಚೆಕ್ಔಟ್ ಮಾಡ್ಬೋದು. ಸೊ ನಿಮ್ಗೆ ಇವತ್ತೊಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ, ಯಾಕೆ ಅವರು ವಿಡಿಯೋದಲ್ಲಿ ಜಾಸ್ತಿ ಬರಲ್ಲ ಅಂತ. ಅದು ಪಾಸಿಟಿವ್ ಆಗಿ ಅಂತಲೇ ಹೇಳ್ಬೋದು, ನೆಗೆಟಿವ್ ಅಂತ ಏನಿಲ್ಲ. ಹಾಗಾಗಿ ನಿಮಗೊಂದು ಹೊಸ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಾ ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಹಾಗೆ ಒಂದು ಸತಿ ಈ ಒಳಗೆ ಕಟ್ಟಾಕಿದ್ದೀವಲ್ಲ ನಮ್ಮ ಗೌರಿನ, ಕರು ಹಾಕಿದ್ಮೇಲೆ ಒಳಗೆ ಕಟ್ಟಾಕಿದ್ದೀವಿ, ಸ್ವಲ್ಪ ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನೀರು ಕುಡಿಸಿ ತಿರ್ಗಾ ಒಳಗೆ ಕಟ್ಟಾಕಿದ್ರು. ನಾನು ಕರುನ ನೋಡಿಕೊಂಡು ಅಲ್ಲಿಂದ ಬಸ್ ಸ್ಟಾಪಿಗೆ ಬಿಟ್ಟರು. ಬಸ್ ಸಿಕ್ತು, ಆರಾಮಾಗಿ ಸೀಟ್ ಸಿಕ್ತು. ನಾನು ಕೂಡ ನನ್ನ ಕ್ಲಾಸಸ್ಗೆ ಹೋದೆ. ಅಲ್ಲೆಲ್ಲ ಟಿಫನ್ ಮಾಡ್ಕೊಂಡಿದ್ನಲ್ಲ ಬಾಕ್ಸ್ಗೆ ಹಾಕ್ಕೊಂಡು, ಸೊ ಆರಾಮಾಗಿ ಸಾಂಗ್ಸ್ ಕೇಳ್ಕೊಂಡು ಹೋದೆ. ನೀವು ಸ್ಟುಡಿಯೋ ಎಲ್ಲಿ ಬರುತ್ತೆ ಅಂತ ಕೇಳಿದರೆ, ಕುಣಿಗಲ್ ಹಳೆ ಬಸ್ ಸ್ಟಾಪ್ ಅಂತ ಹೇಳ್ತಾರೆ, ಕೆನರಾ ಬ್ಯಾಂಕು, ಅಲ್ಲಿ ಇಳ್ಕೊಂಡ್ರೆ ನಿಮಗೆ ಬ್ಯಾಕ್ ಸೈಡೇ ನಕ್ಷತ್ರ ಕನ್ವೆನ್ಷನ್ ಹಾಲ್ ಸಿಗುತ್ತೆ. ಅದ್ರ ಮುಂದೆಗಡೆ ರೋಡಲ್ಲೇ ಇವರ ಒಂದು ಅಕಾಡೆಮಿ ಇರೋದು. ಇನ್ನೂ ಪ್ರಾಪರ್ ಅಡ್ರೆಸ್ ಬೇಕು ಅಂದರೆ ಕೇಳಿ, ನಾನು ಆದಷ್ಟು ವಿಡಿಯೋದಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಸೆಲ್ಫ್ ಮೇಕಪ್ ಇತ್ತು. ಅವರು ಹೇಳ್ಕೊಟ್ಟಾದಮೇಲೆ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನಾವು ಸೆಲ್ಫ್ ಮೇಕಪ್ ಮಾಡ್ಕೊಂಡ್ವಿ. ಸೊ ಈ ಥರ ಕಾಣಿಸ್ತಾ ಇದೆ ಈ ಡ್ರೆಸ್ ಮೇಲೆ. ಯಾವ ಥರ ನಾವು ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋದು ಆ್ಯಂಡ್ ಸಿಂಪಲ್ ಮೇಕಪ್ ಅಂತ ಹೇಳ್ತಾರಲ್ವ, ಅದು ಕ್ಲಾಸ್ ಇತ್ತು. ಸೊ ಇವತ್ತು ಅಷ್ಟು ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು. ಆ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ಬಂದಾಗ ಫುಲ್ಲು ಜಡಿ ಮಳೆ ಅಂತಲೇ ಹೇಳ್ಬೋದು. ಫುಲ್ಲು ಒಂಥರ ಹನಿ ಬೀಳ್ತಾ ಇತ್ತು. ಹೇಗೋ ನನಗೆ ಹೋಗ್ತಾ ಬರ್ತಾ ನಾನೇನಂದರೆ ಸ್ವಲ್ಪ ಫ್ರೀ ಬಸ್ ಇರೋದನ್ನೇ ಹತ್ತುತ್ತೀನಿ. ಫುಲ್ ರಶ್ ಇದ್ದರೆ ನಿಂತ್ಕೊಂಡು ಬರೋಕ್ಕಾಗಲ್ಲ, ಕಾಲೇನೋ ನೋವು ಬರುತ್ತೆ. 2 ಬಸ್ ಹತ್ತಿ ಇಳಿಬೇಕಲ್ಲ, ಹಾಗಾಗಿ ಹೋಗಿದ ತಕ್ಷಣ ಪ್ರವೀಣ್ ಅವ್ರು ಹಾಲು ಕರೀತಾಯಿದ್ರು, ಕರುಗೆಲ್ಲ ಹಾಲು ಕೊಡ್ತಾಯಿದ್ರು. ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಬಂದೆ. ಇವಾಗ ಫ್ರೆಶ್ ಅಪ್ ಆಗಿ ತಿರ್ಗಾ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಟ್ಟೆ ಏನಪ್ಪ ಹಿಂದೆಗಡೆ ಇಷ್ಟೊಂದಿದೆ ಅಂತ ನೋಡ್ಬೋದು. ಅಂದರೆ ನಿನ್ನೆ ಭಾನುವಾರ ನಾನೆಲ್ಲ ಒಗ್ದಾಕಿದ್ದೆ ಅಲ್ವಾ, ಅದು ಇವತ್ತು ಮಳೆ ಬರ್ತಾ ಇತ್ತು. ಹಾಗಾಗಿ ಪ್ರವೀಣ್ ಅವರೇ ಎತ್ಕೊಂಬಂದು ಹಾಕಿದ್ರು. ಹಾಗಾಗಿ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಸ್ವಲ್ಪ ಅದನ್ನೆಲ್ಲ ಮರ್ಚಿಟ್ಬಿಟ್ಟು ಬೇರೆ ಕೆಲಸ ಮಾಡೋಣ ಅಂತ. ಹಾಗಾಗಿ ಫಸ್ಟ್ ಇವಾಗ ಪಟ ಅಂತ ಅದನ್ನು ಮರ್ಚಿಡಬೇಕು. ಆ್ಯಂಡ್ ಮೆಹಂದಿ ಕ್ಲಾಸ್ ಕೂಡ ನಿನ್ನೆನೇ ಅದು ಕಂಪ್ಲೀಟ್ ಆಯಿತು. ಹಾಗಾಗಿ ಹಾಗೆ ಮೆಹಂದಿ ಕ್ಲಾಸ್ ಕೂಡ ಇವತ್ತಿಗೆ ಅಂದರೆ ಮಂಡೇಗೆ ಲಾಸ್ಟ್ ಆಗುತ್ತೆ ಇವತ್ತು. ಅದು ಬೇಬಿ ಶವರ್ದೇನೋ ಹೇಳ್ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ನಾನು ಹಾಗಂಗೆ ಕೇಳಿದೆ. ಸೊ ನೋಡೋಣ. ಹಾಗೆ ಅವರು ಸರ್ಟಿಫಿಕೇಟ್ಗೋಸ್ಕರ ಪೇಪರ್ ಇಲ್ಲಾಂದರೆ ಹ್ಯಾಂಡಲ್ಲಿ ಮೆಹಂದಿ ಫುಲ್ ಹಾಕಿ ಕಳಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಬಟ್ಟೆ ಎಲ್ಲ ಸ್ವಲ್ಪ ಮಡ್ಚಿಟ್ಬಿಟ್ಟು ಅದನ್ನು ಹಾಕೋಣ, ಆಮೇಲೆ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಪಟ ಅಂತ ಮಾಡಬೇಕು.
ಮನೆಗೆ ಬಂದಿದ್ದ ತಕ್ಷಣ ಕೆಲಸ ಮಾಡೋಕ್ಕೆ ಒಂಥರ, ಆದರೆ ಅಲ್ಲಿ ನೋಡ್ತೀವಲ್ಲ ಎಷ್ಟೊಂದು ಅಂತ, ಆವಾಗ ಬೇಜಾರು, ಅಯ್ಯೋ ಇನ್ನು ಯಾರಾದರೂ ಬಂದುಬಿಟ್ರೆ ಮನೆ ಏನಪ್ಪ ಹಿಂಗಾಗ್ಬಿಡ, ಏನು ಹಿಂಗೆ ಇಕ್ಕೊಂಡವ್ರೆ ಅಂತ ಅಂದ್ಬಿಡ್ತಾರೆ ಅಂತ ಭಯ ಅಷ್ಟೇ. ಹಾಗಾಗಿ ಇವಾಗ ಕೆಲಸ ಮುಗಿಸ್ಕೊಂಡು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಕರೆಂಟ್ ತೆಗ್ದೋರಂತೂ ಕರೆಂಟೇ ಕೊಡಲಿಲ್ಲ. ನಾನು ಬಟ್ಟೆ ಎಲ್ಲ ಮಡಚಿಟ್ಟು ಎಲ್ಲ ಎತ್ತಿಟ್ಟು, ಆನಂತರ ಇವತ್ತು ಮೆಹಂದಿ ಕ್ಲಾಸ್ ಬೇರೆ ಲಾಸ್ಟ್ ಇತ್ತಲ್ಲ, ಸೊ ಅಟೆಂಡ್ ಮಾಡಿದೆ. ಬೇಬಿ ಶವರ್ ಥೀಮಲ್ಲಿ ಹೇಳಿಕೊಟ್ರು. ಅದನ್ನು ನಾವು ಒಂದು ಫುಲ್ ಹ್ಯಾಂಡ್ಗೆ ಯಾವುದಾದ್ರೂ ಆಗಿರ್ಬೋದು, ಬ್ರೈಡು, ನಾನ್ ಬ್ರೈಡಲ್ಲು, ಬೇಬಿ ಶವರ್ ಯಾವುದಾದ್ರೂ ಒಂದು ಪೂರ್ತಿ ಹ್ಯಾಂಡ್ಗೆ ಡ್ರಾ ಮಾಡಿಬಿಟ್ಟು ಅವ್ರಿಗೆ ಫೋಟೋ ಕಳಿಸಿದ್ರೆ ಅವ್ರು ನಮಗೆ ಸರ್ಟಿಫಿಕೇಟ್ ಕಳಿಸ್ತೀನಿ ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ಒಂದು 10 ನಿಮಿಷ ಕರೆಂಟ್ ಬಂತು. ಆವಾಗ ನನಗೆ ಚಾರ್ಜಿಂಗ್ ಹಾಕಿದ್ದೆ ಫೋನ್ನ. ಸೊ ಈ ಥರ ಒಂದು ಸಿಂಪಲಾಗಿ, ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೂ ಬಿಡಿಸ್ಬಿಟ್ಟು ಕಳಿಸ್ದೆ. ನನಗೆ ಸರ್ಟಿಫಿಕೇಟ್ ಕಳಿಸ್ತೀನಿ ಅಂತ ಹೇಳಿದ್ರು. ಹಾಗೆ ಅಡುಗೆ ಮಾಡ್ಕೊಂಬಿಡೋಣ, ಇನ್ನೆಲ್ಲಿ ಕರೆಂಟ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ರೈಸ್ ಇತ್ತು. ಹಾಗಾಗಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಥರ ಹಾಕೋಣ ಅಂತ ಹೇಳ್ಬಿಟ್ಟು, ಟೊಮೊಟೊ ಇದ್ರ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ಕೊಳ್ತಾ ಇದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಮಾಡಿಕೊಂಡು ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವೀಡಿಯೋ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇನ್ನು ಯಾವ ಥರ ಎಲ್ಲ ವೀಡಿಯೋಸ್ ನಿಮಗೆ ಬೇಕು ಅಂತ ಇದೆಯೋ ಅದನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ನಾನು ಅದಕ್ಕೆಲ್ಲನೂ ರೆಸ್ಪಾನ್ಸ್ ಮಾಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.